ಪ್ರೀತಿ ಮರೆಯಲಾರದು ಎಂದೆಂದಿಗೂ. ನಿಜವಾಗ್ಲೂ ಪ್ರಾಣಿಗಳ್ರಿ ಬೆಸ್ಟ್. ಈ ಬೆಕ್ಕು ನೋಡಿದ ತಕ್ಷಣ ನಮ್ಮ ಮನೇಲಿ ಫಸ್ಟ್ ಇದೇ ತರ ಬೆಕ್ಕಿತ್ತು. ನಾಯಿ, ಬೆಕ್ಕು ಅಥವಾ ಮನೇಲಿ ಸಾಕಿರೋಂಥ ಪ್ರಾಣಿಗಳು ಯಾವ್ದಿದ್ರು ತಗೊಬಂದು ಬರಿ ಮಾಡ್ಬೋದು. ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡ್ಬಿಡ್ತೀರಾ, ಅವ್ರನ್ನ ಕಳ್ಕೊಂಡಾಗ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಡಸ್ಟ್ಬಿನ್ಗೆ ಹಾಕ್ತೀರಾ. ಬೆಂಗಳೂರಲ್ಲಿ ವಾಸ ಆಗಕ್ಕೆ ಮನೆನೇ ಇಲ್ಲ ಅಂತಾರೆ. ನಂಗೆ ನಿಜವಲ್ಲೂ ದುಃಖ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳನ್ನ ಸಾಕೊಂಡ್ಬಿಡ್ತೀರಾ, ಅವ್ರನ್ನ ಕಳ್ಕೊಂಡಾಗ ಒಂದು ಗೋಣಿ ಚೀಲದಲ್ಲಿ ಕಟ್ಟಿ ಡಸ್ಟ್ಬಿನ್ಗೆ ಹಾಕ್ತೀರಾ. ದಯವಿಟ್ಟು ಮಾಡಬೇಡಿ, ತುಂಬ ದುಃಖ ಆಗುತ್ತೆ. ಇವ್ರ ಆತ್ಮಕ್ಕೆ ಶಾಂತಿ ಬೇಕು, ಒಂದು ಒಳ್ಳೆ ಜಾಗ ಬೇಕು ಅಂದರೆ ಒಳ್ಳೆ ಜಾಗನ ಇವರು ಕೊಡ್ತಾ ಇದ್ದಾರೆ. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಆ ನೆನಪು ಬಂದಾಗ ನಮ್ಮ ಮಕ್ಕಳನ್ನ ನೋಡೋದಕ್ಕೆ ಬರ್ಬೋದು. ಇಷ್ಟು ಮಕ್ಕಳು ಅನಾಥರಾಗಿದ್ದಾರೆ ಅಂತ ಅನ್ಕೋಬೇಡಿ. ಇವ್ರ ಆತ್ಮಕ್ಕೆ ಖಂಡಿತ ಇಲ್ಲಿ ಶಾಂತಿ ಸಿಕ್ಕಿದೆ. ತುಂಬ ಒಳ್ಳೆ ಜಾಗ. ಇಷ್ಟು ಮಕ್ಕಳು ಪೇರೆಂಟ್ಸ್ಗಳನ್ನ ಬಿಟ್ಟು ಬಂದಿದ್ದಾರೆ. ಅವ್ರುಗಳಿಗೆ ಗೊತ್ತು ಅವ್ರ ಕಷ್ಟ ಏನು ಅನ್ನೋದನ್ನ. ನಿಜವಾಗ್ಲೂ ಇವ್ರಿಗೆಲ್ಲ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಮಕ್ಕಳಿಗೆ ನಾವು ಪ್ರೀತಿಯಿಂದ ಸಾಕಿರ್ತೀವಿ, ಎಷ್ಟು ನೋವು ಅನುಭವಿಸ್ಬಿಟ್ಟು ಹೋಗಿದ್ಯೋ. ಬೀದಿಲಿ ಹಾಕಿರ್ತಾರೆ, ಆಕ್ಸಿಡೆಂಟ್ ಆಗಿರುತ್ತೆ, ಗೋಣಿ ಚೀಲದಲ್ಲಿ ಕಟ್ಟಿ ಕಟ್ಟಿ ಹಿಂಸೆ ಕೊಡ್ತಾರೆ. ಸಾಕ್ಬಿಡ್ತೀವಿ ಅಂತ 2 ದಿನ ಶೋಕಿಗೆ ಸಾಕ್ಬಿಟ್ಟು ಕೊನೆಗೆ ಬೀದಿ ಪಾಲ್ ಮಾಡಿಬಿಡ್ತಾರೆ. ದಯವಿಟ್ಟು ಮಾಡಬೇಡಿ, ನಿಜವಾಗ್ಲೂ ದುಃಖ ಆಗುತ್ತೆ. ಈ ಥರ ಜಾಗ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಹೇಳ್ಕೊಳಕ್ ತುಂಬ ಸಂಕಟ ಆಗುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಒಂದು ಗುಡ್ ಮೆಮೊರಿ ಅಂತೀರಲ್ಲ, ಆ ಥರ ನಿಮಗೆ ಗುಡ್ ಮೆಮೊರಿಗೆ ಇಲ್ಲಿಗೆ ಬನ್ನಿ. ಒಳ್ಳೆ ಜಾಗ ಕೊಡ್ತಾರೆ. ನೆನಪಿಗೋಸ್ಕರ ಸ್ವಲ್ಪ ಇವ್ರುಗಳ ಜೊತೆ ಇರಿ. ಯಾಕಂದರೆ ವರ್ಷಾನುಗಟ್ಲೆ ನಿಮಗೆ ಪ್ರೀತಿ ಕೊಟ್ಟಿರ್ತವೆ ಈ ಮೂಕ ಪ್ರಾಣಿಗಳು. ದಯವಿಟ್ಟು ನನ್ನ ಕೈಲಿ ಏನು ಹೇಳೋಕ್ಕೆ ಆಗ್ತಿಲ್ಲ, ತುಂಬ ದುಃಖ ಆಗ್ತಾ ಇದೆ. ಹೆಸರುಗಳು ನೋಡ್ತಾ ಇದ್ರೆ ಅಯ್ಯೋ ನನ್ನ ಮನೆ ಮಕ್ಕಳು ಇಲ್ಲಿದಾರ ಅಂತ ಅನಿಸುತ್ತೆ. ಬೀದಿದಾಗಿರಲಿ, ಮನೇಲಿ ಸಾಕಿರೋರಾಗಿರಲಿ, ಬೀದಿ ಹೆಣ ಮಾಡಬೇಡ್ರಿ ದಯವಿಟ್ಟು. ಅದಕ್ಕೆ ಅಂತಾನೆ ಒಂದು ಮನೆ ಕೊಡಿ. ನೋಡಿ ಎಷ್ಟು ಮಕ್ಕಳು ಒಟ್ಟಿಗೆನೇ ಇದ್ದಾರೆ. ತುಂಬ ಕಷ್ಟ ಆಗುತ್ತೆ, ನನಗೆ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನೋಡಿ ಇದಕ್ಕೆ ಅಂತ ಮಾಡಿದ್ದಾರೆ. ಎಲ್ಲೋ ಮೋರಿಲಿ ಹಾಕ್ಬಿಡೋದು ಮಾಡಬೇಡಿ. ಅವ್ರ ನೆನಪು ನಮಗೆ ಗುಡ್ ಮೆಮೊರಿ ಆಗಿರಬೇಕು. ಅವ್ರು ಇರಬೇಕಾದ್ರೂ ನಮಗೆ ಪ್ರೀತಿ ಕೊಟ್ಟಿರುತ್ತೆ, ನಾವು ಪ್ರೀತಿ ಕೊಟ್ಟಿರ್ತೀವಿ. ಸಮವಾಗಿ ಅವ್ರಿಗೆ ನಾವು ಪ್ರೀತಿ ಕೊಡಬೇಕು. ಇವ್ರುಗಳಿಗೂ ಒಂದು ನಿಜವಾಗ್ಲೂ ಸ್ಮಶಾನ ಅಂತ ಹೇಳಬಾರ್ದು, ನಾವು ಒಳ್ಳೆ ಜಾಗ ಅಂತ ಹೇಳ್ಬೋದು. ಯಾಕೆಂದರೆ ಒಂಥರ ಗುಡ್ ಮೆಮೊರೀಸ್ ಜಾಗನೇ ಇದು. ಸ್ಮಶಾನ ಅಂತ ಹೇಳಿದ್ರೆ ತುಂಬ ತಪ್ಪಾಗುತ್ತೆ. ನಮ್ಗಳಿಗಾದರೆ ಒಂದು 4 ಕಿಲೋಮೀಟ್ರ್ ಒಳಗಡೆನೆ ಮನುಷ್ಯನಿಗೆ ಇರುತ್ತೆ. ಆದರೆ ಇಲ್ಲಿ ಯಾವ ಜಾತಿನೂ ಇಲ್ಲ, ಏನೂ ಇಲ್ಲ, ಎಲ್ಲ ಒಂದೇ ಕಡೆ ಸೋಲಲ್ಲಿದ್ದಾರೆ. ನಿಜವಾಗ್ಲೂ ನಮಸ್ಕಾರ ಮಾಡ್ಬೇಕು ಈ ಮಕ್ಕಳಿಗೆಲ್ಲ. ಇಷ್ಟು ಕಷ್ಟಪಟ್ಟು ಅವ್ರ ಜೀವ ಹೋಗಿರುತ್ತೋ. ತುಂಬ ದುಃಖ ಆಗುತ್ತೆ. ಆದರೂ ಈ ಫೌಂಡರ್ಗೊಂದು ದೊಡ್ಡ ನಮಸ್ಕಾರ. ಯಾಕಂದರೆ ಪ್ರಾಣಿಗಳಿಗೂ ದಯೆ ತೋರಿಸಿ ಒಂದು ಜಾಗ ಕೊಟ್ಟಿದ್ದಾರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಇವ್ರಿಗೆ. ನಿಜವಾಗ್ಲೂ ಇದನ್ನು ನೀವು ನಿಮ್ಮ ಪೆಟ್ ಪೇರೆಂಟ್ಸ್ ಆಗಿರೋರು ದಯವಿಟ್ಟು ಇಲ್ಲಿಗೆ ಬಂದು ಅವ್ರಿಗೊಂದು ಆಶ್ರಯ ಕೊಡಿ. ಮೆಮೊರೀಸ್ನ ಬಂದು ನೋಡಿ. ಎಷ್ಟು ಅನಾಥವಾಗಿರೋ ಮಕ್ಕಳುಗಳೆಲ್ಲ ನಿಂತಿದ್ದಾರೆ ಅಂದರೆ ನನ್ನ ಮಕ್ಕಳೇ ನನಗೆ ಕಾಣ್ತಾ ಇದೆ ಎದುರುಗಡೆನೆ. ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ. ಈ ಥರ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ದಯವಿಟ್ಟು ಪ್ರಾಣಿ ಪ್ರಿಯರು ಸಾಕ್ಬಿಟ್ಟು ಎಲ್ಲೋ ತಗೊಂಡೋಗಿ ಗೊತ್ತಿಲ್ಲದಿರೋ ಜಾಗದಲ್ಲಿ ಬಿಸಾಕಬೇಡಿ. ಒಳ್ಳೆ ಜ್ಞಾಪಕವಾಗಿ ಪ್ರೀತಿಯಿಂದ ಸಾಕಿರುತ್ತೆ. ಅವು ನಿಯತ್ತಾಗಿರ್ತವೆ. ಪ್ರಾಣಿ ಯಾವುದೇ ಆಗಿರಲಿ ದಯವಿಟ್ಟು ಒಳ್ಳೆ ಜಾಗ ಇದೆ, ಸಾಕೋದಕ್ಕೂ ಜಾಗ ಇದೆ. ನೋಡಿ ಎಷ್ಟು ಪ್ರೀತಿಯಿಂದ ಆತ್ಮಕ್ಕೆ ಪಾಸಿಟಿವ್ ಎನರ್ಜಿನೇ ಬರ್ತಾ ಇದೆ. ನಮಗೆ ಯಾವ ನೆಗೆಟಿವ್ ಎನರ್ಜಿದು ಸ್ಮಶಾನ ಅಂತ ಅನಿಸ್ತಾನೆ ಇಲ್ಲ. ನಮಗೆ ಒಳ್ಳೆ ಜಾಗ ಅನ್ನಿಸ್ತಾ ಇದೆ. ಇವ್ರಗಳ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅನ್ನಿಸ್ತಾ ಇದೆ. ನನಗೆ ಅಷ್ಟೇ ಹೇಳೋಕ್ಕಾಗೋದು. ಸೊ ಇದು PFA ಪೆಟ್ ಸಿಮೆಟ್ರಿ ಅಂತ. ಸೊ ಇಲ್ಲಿ ನಾಯಿ, ಬೆಕ್ಕು ಅಥವಾ ಮನೇಲಿ ಸಾಕಿರೋಂಥ ಪ್ರಾಣಿಗಳು ಯಾವುದಿದ್ರು ತಗೊಬಂದು ಬರಿ ಮಾಡ್ಬೋದು. ಇದಕ್ಕೆ ಚಾರ್ಜಸ್ ಇರುತ್ತೆ. ಸೊ ಬರಿ ಮಾಡಲಿಕ್ಕೆ ಸೊ ಏನು ಮಾಡ್ತೀವಿ, ಚಾರ್ಜಸ್ ತಗೊಳ್ತಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ನಾವು PFA ಪೀಪಲ್ ಫಾರ್ ಅನಿಮಲ್ಸ್ ವೈಲ್ಡ್ ಲೈಫ್ ರೆಸ್ಕ್ಯೂ ಆ್ಯಂಡ್ ಕನ್ಸರ್ವೇಷನ್ ಸೆಂಟರ್, ಅಂದರೆ ಕಾಡು ಪ್ರಾಣಿಗಳ ಆಸ್ಪತ್ರೆ. ಸೊ ಇಲ್ಲಿ ನಾವು ರೆಸ್ಕ್ಯೂಸ್ ಮಾಡ್ತೀವಿ. ಪ್ರಾಣಿಗಳಿಗೆ ಏನಾದ್ರು ಏಟಾಗಿದ್ದರೆ ಅದನ್ನು ರೆಸ್ಕ್ಯೂ ಮಾಡಿಕೊಂಡು ತಗೊಬರ್ತೀವಿ. ಸೊ ಪ್ರಾಣಿಗಾಗುವಂಥ ಊಟ, ಸರ್ಜರಿ ಕಾಸ್ಟು,
ಸೊ ಮತ್ತು ಅದನ್ನು ಎನ್ಕ್ಲೋಜರ್ಸು ನೋಡ್ಕೊಳ್ಳಿಕ್ಕೆ. ಸೊ ಇಲ್ಲಿ ಏನು ನಾವು ಚಾರ್ಜಸ್ ಕಲೆಕ್ಟ್ ಮಾಡ್ತೀವೋ ಸೊ ಅದನ್ನು ಪ್ರಾಣಿಗಳಿಗೆ ಉಪಯೋಗಿಸ್ಕೊತೀವಿ. ಸೊ ಏನು ಪ್ರಾಣಿಗಳಿಗೆ ಏನೇನು ಬೇಕಾಗುತ್ತೆ, ಟ್ರೀಟ್ಮೆಂಟ್ಸ್ ಕಾಸ್ಟ್ ಆಗಲಿ, ಸರ್ಜರಿ ಕಾಸ್ಟ್ ಆಗಲಿ, ಸರ್ಜರಿ ಎಕ್ವಿಪ್ಮೆಂಟ್ಸ್ ಆಗಲಿ, ಸೊ ಇದನ್ನೆಲ್ಲ ತೊಗೊಂಡು ಇಲ್ಲಿ ವರ್ಕ್ ಮಾಡೋ ಸ್ಟಾಫ್ಸಿಗೆ ಸ್ಯಾಲ್ರಿ ಆಗಲಿ, ಸೊ ಎಲ್ಲ ಇದರಿಂದನೇ ನಾವು ರಿಕವರ್ ಮಾಡ್ಲಿಕ್ಕೆ ಆಗೋದು. ಸೊ ಇದು ಒಂದು ಈ ಥರ ನಾರ್ಮಲ್ ಬರಿಯಲ್ ಅಂದರೆ ಇದಕ್ಕೆ 5,500 ರೂಪಾಯಿ ಚಾರ್ಜ್ ಮಾಡ್ತೀವಿ ಫಾರ್ 1 ಇಯರ್. ಇದು 3 ವರ್ಷಕ್ಕೆ 20,000 ಚಾರ್ಜ್ ಮಾಡ್ತೀವಿ. ಸೊ ಈ ಥರ ಇರೋದು ಅದು 5 ವರ್ಷಕ್ಕೆ ಅದು 30,000 ಚಾರ್ಜ್ ಮಾಡ್ತೀವಿ. ಸೊ ಇದು ಚಾರ್ಜಸ್ ಏನಕ್ಕೆ ಅಂತ ನಾನು ತಿಳಿಸಿದ್ದೀನಿ. ಸೊ ಇಲ್ಲಿ ಏನು ಪ್ರಾಣಿಗಳು ಸತ್ತಿದೆಯೋ ಸೊ ಇದು ಇಲ್ಲಿ ಸತ್ತಿರೋ ಪ್ರಾಣಿಗಳು ಇನ್ನೊಂದು ಅವರು ಪೇರೆಂಟ್ ಕೊಡ್ತಾ ಇರೋ ದುಡ್ಡಿಂದ ಇನ್ನೊಂದು ಪ್ರಾಣಿಗೆ ಇನ್ನೊಂದು ಸೆಕೆಂಡ್ ಚಾನ್ಸ್ ಸಿಗ್ತಾ ಇದೆ. ಸೊ ಬೇರೆ ಪ್ರಾಣಿಗಳು ಉಳಿಸ್ಲಿಕ್ಕೆ ನಮಗೆ ಉಪಯೋಗ ಆಗ್ತಾಯಿದೆ. ಅದರಿಂದನೇ ನಾವು ಚಾರ್ಜಸನ್ನು ಇದು ಮಾಡಿದ್ದೀವಿ. ಸೊ ಇದೆಲ್ಲ ಸ್ಪೆಷಲ್ ಬರಿಯಲ್ಸು 5 ವರ್ಷದ್ದು, ಸುಮಾರು 1 ವರ್ಷ, 3 ವರ್ಷ, 5 ವರ್ಷದ್ದು ಎಲ್ಲ ಇದೆ. 24 hours ನಮ್ಮ ಬರಿಯಲ್ ಓಪನ್ ಇರುತ್ತೆ. ಸೊ ಎನಿ ಟೈಮ್ ನೀವು ತೊಗೊಬಂದು ಅನಿಮಲ್ನ ಬರಿ ಮಾಡ್ಬೋದು. ಸೊ ನಮ್ಮ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ನ ತೊಗೊಂಡು ನೀವು ಕಾಲ್ ಮಾಡಿ ಬಂದು ಬರಿ ಮಾಡಿ ಹೋಗ್ಬೋದು. ಸೊ ನಾವು 24 hours ಓಪನ್ ಇರುತ್ತೆ. ನನಗೆ ಈ ಬೆಕ್ಕು ನೋಡಿದ ತಕ್ಷಣ ನಮ್ಮ ಮನೇಲಿ ಫಸ್ಟು ಇದೇ ತರ ಬೆಕ್ಕಿತ್ತು. ಅವಳ ಹೆಸರು ಚುಟ್ಕಿ ಅಂತ ಇಟ್ಟಿದ್ದೆ. ನೋಡು ಆಡೈಸಿದೆ, ಇದೇ ತರ ಇತ್ತು. ನನ್ನ ಮಗು ಫಸ್ಟ್ ನಮ್ಮ ಮನೆಗೆ ಬಂದಿದ್ದು ಚುಟ್ಕಿ ಅಂತ. ಹುಟ್ಟಿದಾಳಲ್ಲ ಅವ್ರ ಅಪ್ಪ ಅವಳ ಗರ್ಲ್ ಫ್ರೆಂಡ್ ಅದು ಆ್ಯಕ್ಚುಲಿ. ಹಿಂಗೆ ಇದ್ಲು ಚುಟ್ಕಿ. ನನಗಳು ನೋಡ್ಬಿಟ್ಟು ತಡೆಯೋಕ್ಕೆ ಆಗ್ತಿಲ್ಲ. ಅವಾಗಿಂದ ಭಾಳ ಬೇಜಾರಾಗ್ಬಿಡ್ತು. ಆ ಪೆಟ್ ಪೇರೆಂಟ್ಸಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವು. ಎಷ್ಟು ಮಕ್ಕಳು ಇಲ್ಲಿದ್ದಾರೆ ಅಂದರೆ ಆಗೋದೇ ಇಲ್ಲ ಹೇಳಕ್ಕೆ. ಮೆಜಾರಿಟಿ ನಾಯಿಗಳು ಕಾಣಿಸ್ತಿದೆ, ಬೆಕ್ಕುಗಳು ಇದೆ, ಪರ್ಷಿಯನ್ ಕ್ಯಾಟು, ಚೋಟು. ನಮ್ಮನೇಲೊಬ್ಬ ಚೋಟು ಇದ್ದ. ಬೇಜಾರಾಗುತ್ತೆ ನೋಡಿದ್ರೆ. ಇಲ್ಲಿ ನೋಡಿ, ಇದ್ಯಾರು ಡೊನೇಟ್ ಮಾಡಿರೋದಾ ಅಥವಾ ನೀವ್ ಇಟ್ಟಿರೋದಾ? ಇದು ಪೆಟ್ ಪೇರೆಂಟ್ ಯಾರೋ ಕೊಟ್ಟಿರೋದಾ? ಮ್ಯೂಸಿಯಂ ತರ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಲಿಟ್ರಲಿ ಸಖತ್ ಬೇಜಾರಾಗುತ್ತೆ ಇದನ್ನ ನೋಡಕ್ಕೆ. ನೋಡಿ, ಇಂಡಿಯನ್ ಕ್ಯಾಟ್ ನ ತುಂಬಾ ಕೇರ್ಲೆಸ್ ಮಾಡ್ತಾರೆ ಕೆಲವರು. ಇಂಡಿಯನ್ ಸ್ಟ್ರೀಟ್ ಡಾಗ್ನು ಅಷ್ಟೇ ತುಂಬಾ ಕೇರ್ಲೆಸ್ ಮಾಡ್ತಾರೆ. ಪ್ರೀತಿಯಿಂದ ನೋಡಿ, ಇಲ್ಲಿನೂ ಅವ್ರಿಗೆ ಮನೆ ಕಟ್ಕೊಟ್ಟಿದ್ದಾರೆ. ಅದೇ ಅವ್ರಿಗೆ ಪ್ರೀತಿ, ದುಡ್ಡು ಮುಖ್ಯ ಅಲ್ಲ ಇಲ್ಲಿ. ನಿಜವಲ್ಲ ಪ್ರೀತಿ. ಇಂಡಿಯನ್ ಕ್ಯಾಟ್ ಅಂತ ಕೇರ್ಲೆಸ್ ಮಾಡೋರಿಗೆ ಹೇಳ್ತಾ ಇರೋದು ಇದನ್ನ ನೋಡಿ. ಎಷ್ಟು ಪ್ರೀತಿ ಇದೆ ಅವ್ರಿಗೋಸ್ಕರ. ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಇನ್ನೇನ್ ಬೇಕು? ಎಷ್ಟು ಮುದ್ದಾಗಿಲ್ಲ ಮಕ್ಕಳುಗಳು ನಿಜವಾಗ್ಲೂ. ಅಪ್ಪ ಆಗಲ್ಲಪ್ಪ, ಇಲ್ಲಿ ನಿಂತ್ಕೊಳಕ್ಕೆ ನಮ್ ಕೈಲಿ ಶಕ್ತಿನೇ ಇಲ್ಲ. ಇಲ್ಲಿ ಆಗಲ್ಲ. ಇಲ್ಲಿ ನೆನ್ಸ್ಕೊಂಡ್ಬಿಟ್ರೆ ಸ್ನೇಹ ಕೊಟ್ಟ ಪ್ರೀತಿ ಮರೆಯಲಾರದು ಎಂದೆಂದಿಗೂ. ನಿಜವಾಗ್ಲೂ ಪ್ರಾಣಿಗಳ್ರಿ ಬೆಸ್ಟ್. ಮನುಷ್ಯ ಆಸ್ತಿ ಮಾಡದ್ನ, ನಮ್ಮಪ್ಪ ಆಸ್ತಿ ಮಾಡದ್ನ, ನಮ್ಮಮ್ಮ ಆಸ್ತಿ ಮಾಡಿದ್ರ ಅಂತಾರೆ. ಈ ಮಕ್ಕಳು ಬರೀ ಪ್ರೀತಿ ಕೇಳ್ತಾರೆ, ಒಂದೊತ್ತು ಊಟ ಕೇಳ್ತಾರೆ. ನಿಜವಾಗ್ಲೂ ಇಲ್ಲಿಗೆ ನಾವು ಸಹಾಯ ಮಾಡ್ಲೇಬೇಕು. ಮಾಡಿದ್ರೆ ಇನ್ನೊಂದು ಮಗು ಊಟ ಸಿಗುತ್ತೆ ಅಂದ್ರು. ಎಷ್ಟು ನೋವಾಯ್ತಾ ಮಾತು ಅಂದ್ರೆ ನಿಜ. 100ಕ್ಕೆ 1000 ಪಟ್ಟು ಕರೆಕ್ಟ್ ಅನ್ಸುತ್ತೆ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ದಯವಿಟ್ಟು ಊಟ ಹಾಕಿ. ಬಿಸಿಲು ತಾಪ ತಡೆಯಕ್ಕಾಗ್ತಿಲ್ಲ, ನೀರು ಕೊಡಿ. ಊಟ ಹಾಕಕ್ ನಿಮಗ್ ಶಕ್ತಿ ಇಲ್ಲ ಅಂದ್ರೆ ನೀರು ಕೊಡಿ. ತುಂಬಾ ನೋವಾಗುತ್ತೆ ಇಲ್ಲಿ ಬಂದಾಗ. ನಮ್ಗೆ ಎಷ್ಟು ಕಷ್ಟಪಟ್ಟಿವಿ, ನೋವಿನಿಂದ ನಮ್ಮನ್ನೆಲ್ಲ ಬಿಟ್ಟು ಹೋಗಿರುತ್ತೆ. ಆ ಪೆಟ್ ಪೇರೆಂಟ್ಸ್ ಮಾತ್ರ ಗೊತ್ತಾ ಆ ನೋವುಗಳು. ಅಯ್ಯೋ ರಾಮ, ಹೆಸರು ಬರ್ಸಿ ಅವ್ರಿಗೆ ಏನ್ ಬರಿಬೇಕು ಅನ್ಸುತ್ತೋ ಪ್ರೀತಿಯಿಂದ ಅದಕ್ಕೆಲ್ಲ ಬರ್ದಿದ್ದಾರೆ. ಅಪ್ಪ ನನ್ ನೆನ್ಸ್ಕೊಳಕ್ಕೂ ಕಷ್ಟ ಆಗುತ್ತೆ ನಮ್ಮ ಮನೆ ಮಕ್ಳನ್ನ. ಆ ನೋವು ಇದೆಯಲ್ಲ ಆಗಲ್ಲ. ಮನುಷ್ಯ ಸತ್ತೋದ್ರು ಅಷ್ಟು ನಾವು ಕೇರ್ ಮಾಡಲ್ಲ. 2 ದಿನ ಸುಮ್ಮನಾಗ್ಬಿಡ್ತೀವಿ. ಇದು ಅನಿಮಲ್ಸು ಆಗದೇ ಇಲ್ಲ. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ತುಂಬಾ ವಿಚಾರ ಹಂಚ್ಕೊಳಕ್ಕಿದೆ ಅಂತ. ಅವಳಂತೂ ಸೇಮ್ ರೆಸ್ಕ್ಯೂ ಹೇಳಿದ್ರು. ಮಿನಿ ಇವಳು ಮಡ್ಲ, ಇವಳು ಎಲ್ಲೋ ರೈಡ್ ಹೋಗ್ಬಿಟ್ಟಿದ್ಲು. 3 hours ಇವಳನ್ನ ಕಾದು ಮಡ್ಲಲ್ಲಿ ಸತ್ತೋದ್ಲು. ಸೇಮ್ ಹಂಗೆ 3 hours ಕಾದಿದ್ವಿ. ಉಳಿಸ್ರು ಹೋಗ್ಬೇಕು ಅಂದ್ರೆ ಮನುಷ್ಯನಿಗೆ ಆಗ್ಲಿ ಪ್ರಾಣಿ ಆಗ್ಲಿ ಒಬ್ಬರನ್ನ ಪ್ರೀತಿ ಕೊಡೋರ್ನ ಕಾಯುತ್ತೆ. ಇವಳು ಅತಿಯಾಗಿ ಪ್ರೀತಿ ಮಾಡೋಳು. ಅವಳು ಮಡ್ಲಲ್ಲೇ ಪ್ರಾಣ ಬಿಟ್ಬಿಡ್ತು. ತುಂಬಾ ಕಷ್ಟ ಆಗೋಯ್ತು ಅವಾಗ. ಅದೇ ನೋಡಿದ ತಕ್ಷಣ ನಮ್ಗೆ ಅವಳೇ ನೆನಪಾದ್ಲು. ಇವ್ರಿಗಾಗಿ ಇಷ್ಟು ಜಾಗ ಇದೆ, ದಯವಿಟ್ಟು ಮಕ್ಳನ್ನ ಅಬಾಂಡ್ ಮಾಡಬೇಡಿ ಪ್ಲೀಸ್. ಇಲ್ಲಿ ಬಂದು ಲಾಸ್ಟ್ ರಿಚುವಲ್ಸ್ ಏನಿದೆ ಅದನ್ನ ಮಾಡಿ ಪ್ಲೀಸ್. ನೋಡಿ ಎಷ್ಟು ಚಂದ. ನೋವಾಗುತ್ತೆ, ಬಟ್ ಇಟ್ಸ್ ಪಾರ್ಟ್ ಆಫ್ ಲೈಫ್. ಅಕ್ಸೆಪ್ಟ್ ಮಾಡಬೇಕು. ನೆನಪಾದಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ಬೋದು ಅಲ್ವಾ. ನಾವು ಜಾಗ ಇದೆಯಲ್ಲ ಅಂತ. ಅಯ್ಯೋ ಮಗನೇ ನೀನ್ ಇದ್ರೆ ಹಿಂಗಿದ್ದಿದ್ದು ಕಣೋ, ಹಿಂಗಿದೀವಿ ಕಣೋ ಅಂತ ಹೇಳ್ಕೊಂಡು ಶೇರ್ ಮಾಡ್ಕೋಬಹುದು.
ಅವ್ರಿಗಾಗಿ ಒಂದು ಜಾಗ ಇದ್ದಾಗ ನಾವು ಯಾಕೆ ಬೀದಿ ಪಾಲ್ ಮಾಡಬೇಕು, ಡಸ್ಟ್ಬಿನ್ಗೆ ಹಾಕಬೇಕು, ಕವರಲ್ಲಿ ಬಿಸಾಕಬೇಕು? ಬೇಡ. ಅವ್ರು ನಮಗೆ ಸಂತೋಷ ಕೊಟ್ಟಿದ್ದಾರೆ, ನಾವು ಅವ್ರ ಸೋಲ್ಗೆ ಸಂತೋಷ ಕೊಡಲೇಬೇಕು. ಅದು ನಮ್ಮ ಧರ್ಮ. ಸೊ ಇದು ಎನಿ ಟೈಮ್ ಪೆಟ್ ಪೇರೆಂಟ್ಸ್ ಬರ್ಬೋದಲ್ಲ, ಅಥವಾ ಇವಾಗ ಪೆಟ್ ಪೇರೆಂಟ್ಸ್ ಬರಲಿಕ್ಕೆ ಮಾರ್ನಿಂಗ್ 9 to 6 ಟೈಮ್ ಇರುತ್ತೆ. 9 to 6. ಸೊ ಅದು ಬಿಟ್ಟರೆ ಬರಿಯಲ್ಸ್ 24 ಅವರ್ಸ್. 24 ಅವರ್ಸ್. ಫೋನ್ ಮಾಡ್ಕೊಂಡು ಬರ್ಬೇಕಾ ಇಲ್ಲ ಡೈರೆಕ್ಟಾಗಿ ಬರ್ಬೋದಾ? ನೀವು ಡೈರೆಕ್ಟಾಗೂ ಬೈಲ್ ತೊಗೊಬರ್ಬೋದು ನಿಮ್ಮನ್ನು. ಸೊ ನೈಟ್ ಏನಾದರೂ ಆಗಿದ್ರೆ ಸೊ ನೀವು ಬರಬೇಕಾದ್ರೆ ಒಂದು ಕಾಲ್ ಮಾಡಿ ಬಂದರೆ ಬೆಸ್ಟ್. ನೀವು ಬರೋಕ್ಕಿಂತ ಮುಂಚೆ ಎಲ್ಲ ರೆಡಿ ಇರುತ್ತೆ. ಬರಕ್ಕೆ ವ್ಯವಸ್ಥೆ ಇಲ್ಲ ಅಂದರೆ ಆಂಬುಲೆನ್ಸ್ನು ಕಳಿಸ್ಕೊಡ್ತೀರಾ? ಆ ವ್ಯವಸ್ಥೆ ಇಲ್ಲ, ನೀವೇ ಅದು ರೆಸ್ಕ್ಯೂ ಮಾತ್ರ, ರೆಸ್ಕ್ಯೂ ಆಂಬುಲೆನ್ಸ್ ಇದೆ. ಓಹ್, ಸೊ ನೀವು ಇಲ್ಲಿ ಅನಿಮಲ್ ಇಲ್ಲ ಪ್ರಾಣಿ ನಿಲ್ತಂದ್ರೆ ಇಲ್ಲಿಂದ ಬರಿಯಲ್ಲ ನಮ್ಮವ್ರು, ನೀವು ಬಂದರೆ ಸಾಕು, ಮಿಕ್ಕಿದೆಲ್ಲ ನಮ್ಮವ್ರು. ಇದು ಬರೀ ಮಣ್ಣು ಮಾಡೋ ವ್ಯವಸ್ಥೆನ ಬರ್ನಿಂಗು ಮಾಡ್ತೀರಾ? ಮಣ್ಣು ಮಾಡೋ ವ್ಯವಸ್ಥೆ ಮಾತ್ರ, ಬರ್ನಿಂಗ್ ಇಲ್ಲ. ಬರ್ನಿಂಗ್ ಇಲ್ಲ. ಓಕೆ ಓಕೆ. ಸೊ ಒಂದು ಕ್ಲಾರಿಫಿಕೇಶನ್. ಮತ್ತೆ ಅದನ್ನು ಕೆಲವ್ರು ಕೇಳ್ತಾರೆ, ಅದಕ್ಕೋಸ್ಕರ. ತುಂಬ ಹೆಲ್ತ್ ಇಶ್ಯೂಸ್ ಆದಾಗ ಇನ್ನೊಬ್ಬರಿಗೆ ಅದು ಗಾಳಿ ಪ್ರಸಾರ ಆಗಿ ಬೇರೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಏನಾರ ಬರ್ನಿಂಗ್ ಏನಾರ ಮಾಡ್ತೀರಾ? ಆ ಥರ ಏನಿಲ್ಲ? ಏನಿಲ್ಲ, ಎಲ್ಲ ಮಣ್ಣು ಮಾಡಲ್ಲ. ಓಕೆ. ಕಾಗೆನ ಬರೀ ಪಿಂಡ ಇಡೋಕ್ಕೆ, ತಿನ್ನೋದಕ್ಕೆ, ಆಮೇಲೆ ಏನಾರ ಮಿಕ್ಕಿದ್ರೆ ತಿನ್ನೋಕ್ಕೆ ಬಾಬಾ ಅಂತ ಕರೀತಾರೆ. ಅಲ್ಲಿ ನೋಡ್ರಿ, ಕಾಗೆನೂ ರೆಸ್ಕ್ಯೂ ಮಾಡಿದ್ದಾರೆ. ನಿಜವೂ ಸಂತೋಷ ಆಗುತ್ತೆ. ಬೇಕು ಮಾನವೀಯತೆ ಅನ್ನೋದು ಇವ್ರ ಮೂಲಕನೂ ಬೇಕು. ಕಾಗೆನೂ ರೆಸ್ಕ್ಯೂ ಮಾಡಿ ಇಟ್ಕೊಂಡಿದ್ದಾರೆ. ಹುಷಾರು. ಈ ಜಾಗಕ್ಕೆ ಬೇಡ, ನನಗೆ ನೆನೆಸ್ಕೊಳ್ಳೋಕೆ ಶಕ್ತಿ ಇಲ್ಲ ನನ್ನ ಕೈಲಿ. ಆ ಜಾಗನ ನೋಡು, ಎಷ್ಟು ಗಾಳಿಪಟ ವೈರ್ಗಳಿಂದ ಎಷ್ಟು ನೋವು ಪಡ್ತವೆ ಇವತ್ತು. ಬೇಗ ಹುಷಾರಾಗಿ ತಲುಪಲಿ ಅವರು. ಇದೆಲ್ಲ ನೋಡಿ ಇಲ್ಲೇ ಮಾಡಿಕೊಡ್ತಾರೆ ನೆನಪಿಗಾಗಿ. ಅಯ್ಯೋ ನಮ್ಮ ಮನೇಲಿ ರಾಕಿ ಅಂತ ಒಬ್ಬ ಇದ್ದ. ಅಯ್ಯೋ ನನಗೆ ಯಪ್ಪ ಒಂದೊಂದು ಹೆಸರು ನೋಡ್ತಾ ಇದ್ರೆ ಕಳ್ ಕಿತ್ತು ಬಂದಂಗೆ ಆಗ್ತಾಯಿದೆ ನನಗೆ. ಸೊ ಇದು ನಮ್ಮ ಬರಿಯಲ್ ಗ್ರೌಂಡೇನೆ. ಸೊ ನಾರ್ಮಲ್ ಬರಿಯಲ್ಸ್ ಎಲ್ಲ ಇಲ್ಲಾಗಿರುತ್ತೆ. ಸೊ ಇಲ್ಲೂ ಕೆಲವೊಂದು 5 ಇಯರ್ಸ್ದೆಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಮತ್ತು ಮೇಲೆ 2 ಕಡೆನೂ ಬರಿಯಲ್ ಪ್ಲೇಸಸ್ ಇದೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಪೆಟ್ಸ್ನ ಕೊನೆ ಕ್ಷಣಗಳನ್ನ ಇಲ್ಲಿ ನಾವು ರಿಚುವಲ್ಸ್ನ ಇಲ್ಲಿ ಮಾಡ್ಬೋದು. ಅದನ್ನು ಹೇಳೋಕ್ಕೂ ನನಗೆ ಬಾಯಿ ಬರೋಲ್ಲ. ಮನುಷ್ಯಂಗಾದರೆ ಹೋಗಿ ಸುಟ್ಟಾಕ್ರಿ, ಮಣ್ಣು ಮಾಡ್ರಿ ಅಂತೀವಿ, ಅವ್ರ ಬಾಯಿಗೆ ಏನೋ ಮಣ್ಣು ಹಾಕ್ಬಿಟ್ಟು ಬರ್ರಿ ಅಂತೀವಿ. ಅಯ್ಯೋ ಮಕ್ಳಿಗೆ ನಾನು ಮಾತಾಡೋಕ್ಕೆ ಆಗೋದೇ ಇಲ್ಲ ನನ್ನ ಕೈಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಜಾಗ ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಗಿಡ ನೆಡೋಕ್ಕೆ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗಿಡ ನೆಟ್ಟಿದ್ದಾರೆ. ಆ ಮಕ್ಳ ಜೊತೆ ಗಿಡನೂ ಬೆಳೀಲಿ. ದಿಸ್ ಇಸ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಗಿಡನೂ ನೆಡ್ಬೋದು, ಆ ಕಡೆ ಪ್ರಾಣಿಗಳಿಗೂ ಒಂದು ರೆಸ್ಟಿಂಗ್ ಜಾಗ. ಆ್ಯಂಡ್ ಇದು ನೋಡಿ ಗೊಂಬೆ ಆಟ ಆಡ್ತಿತ್ತೇನೋ ಆ ಗೊಂಬೆ, ಅದನ್ನು ಕಟ್ಟಿದ್ದಾರೆ. ಯಪ್ಪ, ತೋಟಗಳಲ್ಲಿ ನಾಯಿ ಸತ್ತೋದ್ರೆ ಈ ನಾಯಿಗಳನ್ನ ಊತ್ಬಿಟ್ಟು ಒಂದು ಗಿಡ ನೆಡೋರು. ಯಾಕೆಂದರೆ ಆ ಬೋನಲ್ಲಿ ಅಷ್ಟು ಶಕ್ತಿ ಇದೆ. ಗಿಡ ತುಂಬ ಚೆನ್ನಾಗಿ ಫಲ ಕೊಡುತ್ತೆ. ಜೊತೆಗೆ ಒಂದು ಮೆಮೊರಿ ಅಂತ ಮಾಡೋರು. ಅದನ್ನು ನಾವು ಮಾಡಿದ್ವಿ ಊರಲ್ಲಿ. ಬಟ್ ನೆನಪು ಅನ್ನೋದು ತುಂಬ ಕಾಡುತ್ತೆ, ತುಂಬ ಕಾಡುತ್ತೆ. ಅಯ್ಯಪ್ಪ, ಜಾಸ್ತಿ ಬ್ರೂನೋ ಅನ್ನೋ ಹೆಸರಿನ ನಾಯಿ ನೋಡಿದ್ವಿ ನಾವು. ಬ್ರೂನೋ ಬ್ರೂನೋ ಬ್ರೂನೋ. ಸೊ ನಮ್ಮಮ್ಮ ಅಂತೀವತ್ತು ಇಲ್ಲ ಹೇಳ್ತೇನೆ, ನನ್ನ ಕೈಲಿ ಆಗ್ತಿಲ್ಲ. ನಿಧಾನಕ್ಕೆ ಬಾ, ನಿಧಾನಕ್ಕೆ ಬಾ. ನೋಡಿ ಇವಾಗ ಇನ್ನೊಂದು ಕಡೆ ಹೋಗ್ತಿದ್ದೀವಿ. ಏನೋ ಈಗ ವಿಡಿಯೋ ತುಂಬ ಲೆಂತಿ ಅಂತ, ಬಟ್ ನಂಗೆ ಗೊತ್ತಿಲ್ಲ ಅದು ಎಷ್ಟು ಜನಕ್ಕೆ ನೋಡ್ತೀರಾ, ಎಷ್ಟು ಜನ ಸ್ಕಿಪ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ಬಟ್ ನಂಗೆ ಮಾಡ್ಬೇಕು ಅನ್ಸ್ತು, ನಾನು ಮಾಡ್ತಾ ಇದ್ದೀನಿ. ಇದು ಯಾವುದು ಪ್ರಮೋಷನ್ ಅಲ್ಲಪ್ಪ. ಪ್ರಾಣಿಗಳು ಅಂತಿದ್ರೆ ನಾವು 24x7 ಎಲ್ಲಿದ್ರೂ ಓಡೈತೀವಿ. ಕಾಯ್ತಾ ಇದ್ವಿ ಯಾವಾಗ ಕರೀತಾರೆ ಅಂತ. ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ. ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ನಾನು ಹೋಗ್ಬೇಕು ಅಂತ. ಇವಾಗ ಕೊನೆಗೂ ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿರ್ಲಿಲ್ಲ. ಹೆಂಗ್ ಬರೋದು ಹೆಂಗೆ ಏನು ಅಂತ ಗೊತ್ತಿಲ್ಲ ಅಲ್ಲ ನಮಗೂ. ಸೊ ಬಂದ್ವಿ ಕೊನೆಗೂ ಹೆಂಗೋ. ಒಂಥರ ಬೆಂಗಳೂರಲ್ಲಿ ಇದೆಯಾ ಅನ್ನೋದೇ ನಮಗೆ ನಿಜವಾಗ್ಲೂ ಒಂದು ಆಶ್ಚರ್ಯವಾದ ಮಾತು. ಇಷ್ಟು ಜಾಗ ಕೊಟ್ಟಿದೆ, ಮಕ್ಳಿಗೊಂದು ಜಾಗ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಇವರು. ಇದು ನಮ್ಮ ಸೋಷಲೈಸಿಂಗ್ ಹ್ಯಾಬಿಟೇಟು. ಸೊ ಕೋತಿಗಳು ಇವಾಗ ಪ್ರೀವಿಯಸ್ಲಿ ಹೇಳಿದ್ದೆ, ಗಂಡು ಕೋತಿ ಹೆಣ್ಣು ಕೋತಿ ಎಲ್ಲ ಕಂಬೈನ್ ಮಾಡಿ ಬಿಡ್ತೀವಿ ಅಂತ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕೋತಿಗಳು ಇದೆ. ಸೊ ಇಲ್ಲಿ ಗಂಡು ಹೆಣ್ಣು ಎಲ್ಲ ಕೋತಿಗಳನ್ನ ಕಂಬೈನ್ ಮಾಡಿ ಸೋಷಲೈಸ್ ಆಗ್ಲಿಕ್ಕೆ ಬಿಡ್ತೀವಿ, ಅಂದರೆ ಹೊಂದಾಣಿಕೆ ಆಗಲಿ ಅಂತ. ಸೊ ಇಲ್ಲಿ ಒಂದು 2 ರಿಂದ 3 ತಿಂಗಳು ಇರುತ್ತೆ ಕೋತಿ. ಡಿಪೆಂಡ್ಸ್ ಆನ್ ಗುಂಪು ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಟೈಮ್ ಡ್ಯೂರೇಷನು. ಇಲ್ಲಿಂದ ಕೋತಿಗಳು ಇಲ್ಲಿ ಏನು ಮಾಡುತ್ತೆ ಅಂದರೆ, ಈ ದೊಡ್ಡ ಎನ್ಕ್ಲೋಜರ್ ಇರೋದು, ಇಲ್ಲಿ ಯಾರೂ ಬರೋದಿಲ್ಲ. ಹ್ಯೂಮನ್ ಇಂಟ್ರಾಕ್ಷನ್ ಅಂತ ಕರಿತೀವಿ. ಅಂದರೆ ಜನಗಳು ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಇವ್ರಿಗೆ. ಕಾಡಲ್ಲಿರೋ ಥರನೇ ಮೋಸ್ಟ್ಲಿ ಇರುತ್ತೆ.
ಇವಾಗ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಹೊರಗಡೆ ಹೋದಾಗ ಸೊ ರಿಲೀಸ್ ಮಾಡೋದು ಇದು ಬೆಂಗಳೂರು ಸುತ್ತಮುತ್ತ ಅಂದ್ಕೊಳ್ಳಿ, ಸೊ ಇಲ್ಲ ಬೆಂಗಳೂರು ಜಾಗನೇ ಅಂದ್ಕೊಳ್ಳಿ. ಸೊ ಈ ಮನುಷ್ಯರನ್ನ ನೋಡಿ ಸೊ ಮನುಷ್ಯರ ಹತ್ರ ಬರೋದು, ಸೊ ಮನೆಗೆ ಬರೋದು, ಮನೆಗೆ ಬಂದು ಸೊ ಬಾಳೆಹಣ್ಣು ಕಿತ್ಕೊಂಡು ಹೋಯ್ತು, ಇಲ್ಲ ಮನೆಗೆ ಬಂದು ಪಾತ್ರೆ ಉಳಿಸೋದು ಅಥವಾ ಏನೋ ಮಾಡುತ್ತೆ, ಕೋತಿ ಚೇಷ್ಟೆಗಳು ಮಾಡುತ್ತೆ. ಸೊ ಆ ಥರ ಎಲ್ಲ ಮಾಡಬಾರ್ದು ಅಂದರೆ ಅದಕ್ಕೆ ವೈಲ್ಡ್ ಇನ್ಸ್ಟಿಂಕ್ಟ್ಸ್ ಇರಬೇಕು. ಸೊ ಇಲ್ಲಿ ಬಂದಾಗ ವೈಲ್ಡ್ ಇನ್ಸ್ಟಿಂಕ್ಟ್ಸ್ನ ಒಂದೊಂದಾಗಿ ಕಲ್ತ್ಕೊಳ್ಳುತ್ತೆ. ಯಾಕಂದರೆ ಹ್ಯೂಮನ್ಸ್ ಅಂದರೆ ಮನುಷ್ಯರು ಸಂಪರ್ಕ ಕಮ್ಮಿ ಇರುತ್ತಲ್ವ, ಸೊ ಅದರಿಂದ. ಸೊ ಇಲ್ಲಿ ಒಂದು 3 ತಿಂಗಳು ಮಿನಿಮಮ್ 3 ತಿಂಗಳು ಡ್ಯೂರೇಷನ್ ಚೇಂಜ್ ಆಗುತ್ತೆ ಟ್ರೂಪ್ ಟು ಟ್ರೂಪ್. ಸೊ 3 ತಿಂಗಳು ಇಲ್ಲಿರುತ್ತೆ. ಅವಾಗ ಏನಾಗುತ್ತೆ, ಹೊಂದಾಣಿಕೆ ಚೆನ್ನಾಗಾಗುತ್ತೆ. ಇದನ್ನು ರಿಲೀಸ್ ಮಾಡಿದಾಗ ಸೊ ಈ ಕೋತಿಗಳು ಎಲ್ಲಿ ರಿಲೀಸ್ ಮಾಡಿರ್ತೀವಿ ಗುಂಪಲ್ಲೇ ಮೂವ್ ಆಗುತ್ತೆ. ಸೊ ಒಂದೇ ಕಡೆ ಇರಲ್ಲ ಕೋತಿಗಳು, ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಏನಾಗುತ್ತೆ, ಆ ಜೊತೆಗೇ ಸುತ್ತಾಡ್ತಾ ಇರುತ್ತೆ. ಸೊ ಅದರಿಂದನೇ ಇದು ಇಲ್ಲೆಲ್ಲ ನೀವು ನೋಡ್ಬೋದು, ದಾರದಲ್ಲಿ ಇದು ಮಾಡಿ, ಇದೆಲ್ಲ ಎನ್ರಿಚ್ಮೆಂಟ್ಸ್ ಅಂತ ಕರಿತೀವಿ. ಕೋತಿಗಳು ಆ್ಯಕ್ಟಿವ್ ಆಗಿರಲಿಕ್ಕೆ. ಸೊ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇವಾಗ ಸೆಟಪ್ ಹೆಂಗಿರುತ್ತೆ ಅಂದರೆ ಕಾಡು ಮತ್ತು ನಾಡು ಎರಡು ಮಿಕ್ಸ್. ಯಾಕಂದರೆ ಬೆಂಗಳೂರು ಸುತ್ತಮುತ್ತ ಹಂಗೆ ಇರೋದು ಜಾಗ. ಸೊ ಅದರಿಂದ ಇದು ಎನ್ರಿಚ್ಮೆಂಟ್ಸ್ ಎಲ್ಲ ಮಾಡಿರ್ತೀವಿ. ರಿಲೀಸ್ ಆದಮೇಲೆ ಸೊ ಊಟ ಹುಡ್ಕೊಳುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ರಿಲೀಸ್ ಮಾಡೋ ಟೈಮಲ್ಲಿ ಸೊ ಫ್ರೂಟ್ಸ್ ನೀವು ಅಲ್ಲಿ ನೋಡಿದ್ರಿ ಮೇಲೆ ಕಟ್ ಫ್ರೂಟ್ಸ್ ಎಲ್ಲ ಕೊಡ್ತೀವಿ. ರಿಲೀಸ್ ಮಾಡೋ ಟೈಮಲ್ಲಿ ಹೋಲ್ ಫುಡ್ಸ್ ಅಂದರೆ ಯಾವುದು ಕಲ್ಲಂಗಡಿ ಹಣ್ಣು ಬೇರೆ ಯಾವುದೋ ಹಣ್ಣು ಇದ್ರೂ ಹೋಲಾಗಿ ಹಂಗೆ ಕೊಟ್ಬಿಡ್ತೀವಿ. ಸೊ ಅವಾಗ ಏನಾಗುತ್ತೆ, ಇದು ಹಣ್ಣು ತಿನ್ನಬೇಕು ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಫೀಡ್ ಮಾಡೋದೇನು ಹೇಳ್ಕೊಡ್ಬೇಕು. ಟ್ರೈನ್ ಆಗಿ ಏನಂದ್ರೆ ಹೊರಗಡೆ ಹೋದರೆ ಮನುಷ್ಯ ಸಂಪರ್ಕನೇ ಇರಬಾರ್ದು, ಇಂಡಿಪೆಂಡೆಂಟಾಗಿ ಬದುಕಬೇಕು. ಅದು ಯಾವುದೇ ಕಾರಣಕ್ಕೂ ಮನುಷ್ಯರ ಹತ್ರ ಬರಬಾರ್ದು ಅನ್ನೋದು ನಮ್ಗೆ ಇದು. ಸೊ ಅದಾಗದೇ ಬದುಕೊಂಡ್ರೆ ಸೊ ಚೆನ್ನಾಗಿರುತ್ತೆ ಅಂತ. ಸೊ ಮನುಷ್ಯರ ಹತ್ರ ಬರೋದು, ನಾವು ತಿನ್ನೋದೆಲ್ಲ ತಿನ್ನೋದು, ಸಿಕ್ಕಾಪಟ್ಟೆ ಕಾಯಿಲೆಗಳು ಬರ್ಸ್ಕೊಳ್ಳೋದು, ಸೊ ಆ ಥರ ಎಲ್ಲ ಆಗುತ್ತೆ. ಕೋತಿಗಳಿಗೆ ಆ ಥರ ಎಲ್ಲ ಆಗುತ್ತೆ. ಅವ್ರ ಲೈಫು ಅವ್ರು ನೋಡ್ಕೊಳ್ಳಿ ಅಂತ. ಹೌದು. ಸೊ ಅದಕ್ಕೆ ನಾವು ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಆ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀವಿ. ಒನ್ಸ್ ಅದು ಆ್ಯಕ್ಟಿವ್ ಸೋಷಲೈಸಿಂಗ್ ಆಗಿ ಅಂದರೆ ಕೋತಿಗಳ ಜೊತೆ ಸೋಷಲೈಸ್ ಆಗಿ ಸೊ ಗುಂಪು ಚೆನ್ನಾಗಿ ಫಾರ್ಮ್ ಆಗಿದೆ ಅಂದರೆ ಗುಡ್ ಟು ರಿಲೀಸ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಲೊಕೇಶನ್ ಕೇಳ್ಕೊಂಡು ಅವ್ರ ಜೊತೆ ಹೋಗಿ ರಿಲೀಸ್ ಮಾಡಿ ಬರ್ತೀವಿ. ಒಂದು ಲಾಸ್ಟ್ ಪ್ರಶ್ನೆ ನಿಮ್ಮ ಹತ್ರ. ಹೇಳಿ ಮ್ಯಾಮ್. ಯಾರಾದರೂ ಬರಬೇಕು, ಸುಮ್ಮನೆ ಈ ಜಾಗ ನೋಡಬೇಕು ಅಥವಾ ಈ ಥರ ವಿಚಾರಗಳನ್ನ ತಿಳ್ಕೋಬೇಕು ಅಥವಾ ನಾನು ವಾಲಂಟಿಯರ್ ಆಗಬೇಕು ಅಂದರೆ ನಿಮ್ಮಲ್ಲಿ ಅವಕಾಶ ಇದೆಯಾ? ಅವಕಾಶ ಇದೆ ಮ್ಯಾಮ್. ಸೊ ನೀವು ಇಲ್ಲಿ ಬಂದು ವಾಲಂಟಿಯರ್ ಆಗ್ಬೋದು, ಇಂಟರ್ನ್ಶಿಪ್ ಮಾಡ್ಬೋದು. ಓದ್ತಾ ಇದ್ದೀರಾ ಅಂದರೆ ಹುಡುಗರು ಸೊ ಕಾಲೇಜ್ PU ಮುಗಿಸಿದ್ದೀರಾ ಅಂದರೆ ನೀವು ಇಂಟರ್ನ್ಶಿಪ್ ಮಾಡ್ಬೋದು. ನಮ್ಮ ಹತ್ರ 8 ಟೈಪ್ಸ್ ಆಫ್ ಇಂಟರ್ನ್ಶಿಪ್ಸ್ ಇದೆ. ಸೊ ಜನರಲ್ ಇಂಟರ್ನ್ಶಿಪ್, ರೆಸ್ಕ್ಯೂ ರಿಹ್ಯಾಬ್, ವೆಟರ್ನರಿ ಇಂಟರ್ನ್ಶಿಪ್ಪು, ಅನಿಮಲ್ ಬಿಹೇವಿಯರ್ ಎಲ್ಲ ಸ್ಟ್ರೀಮ್ಸ್ ಡಿಫ್ರೆಂಟ್. ಕಮ್ಯುನಿಕೇಷನ್ ಇಂಟರ್ನ್ಶಿಪ್ ಇದೆ, ಡೇಟಾ ಅನಾಲಿಟಿಕ್ಸ್ ಇದೆ, ಲೀಗಲ್ ಇದೆ. ಸೊ ಈ ಥರ ಡಿಫ್ರೆಂಟ್ ಸ್ಟ್ರೀಮ್ಸ್ ಆಫ್ ಇಂಟರ್ನ್ಶಿಪ್ಸ್ ಇದೆ. ಇಂಟರ್ನ್ಶಿಪ್ಸ್ ಅಂದರೆ ಕಂಟಿನ್ಯೂಸ್ ನೀವು ಒಂದು 2 ರಿಂದ 3 ವಾರ ಕಾಲೇಜಲ್ಲಿ ಇಂಟರ್ನ್ಶಿಪ್ಸ್ಗಂತಲೇ ಬ್ರೇಕ್ ಕೊಟ್ಟಿರ್ತಾರೆ. ಸೊ ಆ ಥರ ಇದ್ದು ನೀವು ನಮ್ಮ ವೆಬ್ಸೈಟ್ ಮೂಲಕ ಅಪ್ಲೈ ಮಾಡಿ ಬರ್ಬೋದು. ಅದು ಬಿಟ್ಟರೆ ಸೊ ವಾಲಂಟಿರಿಂಗ್, ಸೊ ಕೆಲಸ ಮಾಡೋವಂಥ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ತಾರಲ್ಲ ಅವ್ರಿಗೆ ಏನಂದರೆ ಫ್ರೀ ಇರೋ ಟೈಮಲ್ಲಿ ಬರ್ಬೋದು ಅಂತ ಇರುತ್ತೆ. ಅದು ಟೈಮಿಂಗ್ಸ್ 10 to 5. ಆ ಟೈಮಲ್ಲಿ ನೀವು ಫ್ರೀ ಇದ್ದರೆ ಯಾವಾಗೊಂದು 2 ರಿಂದ 3 ಅವರ್ ಫ್ರೀ ಇದ್ದರೆ ಬಂದು ಹೋಗ್ಬೋದು. ಮಕ್ಕಳಿಗೆ ಸೇವೆ ಮಾಡೋ ಥರ ಏನಾದರೂ ಇದ್ರೆ ಏನಾದ್ರು ಕಲ್ತ್ಕೋಬೇಕು ಅಥವಾ ಇಲ್ಲಿ ಏನಾದ್ರು ವಾಲಂಟಿಯರ್ಸ್ ಎಲ್ಲ ಬೇಕಾದ್ರೆ ನೀವು ಅದು ತಗೋಬೋದು. ವಾಲಂಟಿಯರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಅವರೆಲ್ಲ ಮಾಡ್ತಾ ಇದ್ದಾರೆ ನೋಡಿ, ವರ್ಕ್ ಮಾಡ್ತಾ ಇದ್ದಾರೆ ಅಂತ ತಗೋಬೋದು. ಸೊ ಇವರೆಲ್ಲ ವಾಲಂಟಿಯರ್ಸು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹೆಲ್ಪ್ ಏನಾದರೂ ಬೇಕಾದಾಗ ಬಂದು ಮಾಡ್ತಾರೆ. ಕ್ಲೀನಿಂಗ್ ಅಥವಾ ಫೀಡಿಂಗು ಅದು ಇದು ಇದ್ದಾಗ ಮಾಡ್ತಾರೆ. ಸೊ ಅದು ಬಿಟ್ಟರೆ ಸೊ ನೀವು ವಿಸಿಟ್ ಮಾಡ್ಬೋದಾ, ಬಂದು ನೋಡ್ಬೋದು ಅಂದರೆ ಅವಕಾಶ ಇರುತ್ತೆ. ಗುಂಪಾಗಿ ಬರ್ತಾ ಇದೀವಿ, ಒಂದು 10 ಜನ ಆ ಥರ ಬರ್ತಾ ಇದೀವಿ ಅಂದರೆ ನಮಗೆ ತಿಳಿಸಿ ಬರಬೇಕಾಗುತ್ತೆ. ಸೊ ನಮ್ಮ ಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರಲ್ಲಿ ವಿಚಾರ ಮಾಡಿಕೊಂಡು ಬರ್ಬೋದು. ಸೊ ಇಂಡಿವಿಜುವಲಾಗಿ ಬಂದು ನೋಡ್ಕೊಂಡು ಹೋಗ್ತೀವಿ ಅಂದರೆ ಸೊ ಬಂದು ನೋಡ್ಕೊಂಡು ಹೋಗ್ಬೋದು. ಸೊ ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಅಲೋ ಇರೋದಿಲ್ಲ. ಓಕೆ, ಅಲೋ ಇರೋದಿಲ್ಲ. ಬಟ್ ನಾವು ವಿಷಯನ ಆ್ಯಸ್ ಅ ಇನ್ಫ್ಲುಯೆನ್ಸರ್ ನಾವು ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ನಮಗೆ ವಿಡಿಯೋಗ್ರಫಿಗೆ ಪರ್ಮಿಷನ್ ಕೊಟ್ಟಿರೋದು. ಸೊ ನಿಮ್ಮಂತ ಅವರಿಗೆ ಡೀಟೇಲ್ಸ್ನ ತಿಳಿಸ್ಬೇಕು ಅಂದರೆ ಥ್ರೂ ಸೋಷಲ್ ಮೀಡಿಯಾ ಅಂತ ನಾನು ಪರ್ಮಿಷನ್ ತೊಗೊಂಡು ವಿಡಿಯೋ ಮಾಡ್ತಾ ಇರೋದು. ಆಮೇಲೆ ಅವ್ರಿಗೆ ಕರೆದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಆಮೇಲೆ ನಮಗೆ ಗುಂಬಿಡ್ತಾರೆ ಕಮೆಂಟ್ಸಲ್ಲಿ, ಅದಕ್ಕೆ ಅದು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಇಷ್ಟು ವಿಚಾರಗಳಿದಾವೆ ಇಲ್ಲಿ. ಸೊ ಸ್ವಲ್ಪ ಎಮೋಷನ್, ಸ್ವಲ್ಪ ಸ್ವಲ್ಪ ಅಲ್ಲ ತುಂಬ ದೊಡ್ಡ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ. ಫಸ್ಟ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಕೇಜ್ಗಳಲ್ಲಿ ಏನೇನು ನೋಡಿದ್ದೀರಾ, ಇದು ಕೇಜ್ಡ್ ಅನಿಮಲ್ಸ್ ಅಲ್ಲ. ಪ್ಲೀಸ್, ಇದು ಕೇಜ್ಡ್ ಅನಿಮಲ್ಸ್ ಅಲ್ಲ. ನಂಗೆ ಗೊತ್ತು ತುಂಬ ಜನ ಪೆಟ್ ಲವರ್ಸು, ಪೆಟ್ ಪೇರೆಂಟ್ಸ್ಗಳು ಏನು ಕೇಜಲ್ಲಿ ಹಾಕಿದ್ದೀರಾ ಅಂತೀರಾ. ನಾವು ಕೂಡ ಮನೇಲಿ ಬೆಕ್ಸ್ ಹಾಕಿದ್ದೀವಿ. ನಾವು ಒಂದು ದಿನ ಕೇಜ್ ಮಾಡಿಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಅವ್ರು ಹುಷಾರಾಗಬೇಕು ಇಲ್ಲ ರಿಯಾಬಿಟ್ ಮಾಡಬೇಕು ಅಂತಂದರೆ ಮಾತ್ರ ಈವನ್ ಹಾಸ್ಪಿಟಲ್ ಕೂಡ ಕೇಜ್ ಹಾಕೋದು. ಏನಕ್ಕೆ ಮಕ್ಕಳನ್ನ ಕೇಜ್ ಒಳಗೆ ಹಾಕಿದ್ದಾರೆ ಅಂದರೆ ಹುಷಾರ್ ತಪ್ಪಿರುತ್ತೆ, ಅದಕ್ಕೆ ಕೈ ಕಾಲು ಮುರಿದೋಗಿರುತ್ತೆ, ಅದನ್ನು ರೋಡಲ್ಲಿ ಬಿಟ್ಟರೆ ಮತ್ತೆ ಯಾರಾದರೂ ಒಡ್ಕೊಂಡು ಹೋಗ್ಬಿಡ್ತಾರೆ. ಅದೆಲ್ಲ ರಿಕವರಿ ಆದಮೇಲೆ ಅದನ್ನು ವಾಪಸ್ ವೈಲ್ಡ್ ಲೈಫಿಗೆ ಬಿಡ್ತಾರೆ. ಹಾಗಾಗಿ ರಿಕವರಿಗೆ ಅಂತ ಹೇಳಿಬಿಟ್ಟು ಒಳಗಡೆ ಕೇಜಲ್ಲಿ ಹಾಕಿರೋದು ಹೊರತು ಅದನ್ನು ಹಿಂಸೆ ಕೊಡೋಕ್ಕೆ, ಅದನ್ನು ಒಡೆಯೋಕ್ಕೆ ಬಡಿಯೋಕ್ಕೆ ಅಲ್ಲ. ಪ್ಲೀಸ್ ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಓಕೆನಾ. ಸೇಫ್ಟಿ ಪರ್ಪಸ್, ಓಕೆನಾ. ಹುಷಾರಾದ್ಮೇಲೆ ಅಫ್ಕೋರ್ಸ್ ಅದನ್ನು ಬಿಡ್ತಾರೆ. ಪಾಪ ಅವ್ರು ಇಟ್ಕೊಂಡು ಏನು ಮಾಡ್ತಾರೆ, ಅದಕ್ಕೂ ಒಂದು ಜೀವನ ಇದೆ ಅಲ್ವಾ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಸುಮ್ಮನೆ ನಾನ್ಸೆನ್ಸ್ ಕಮೆಂಟ್ ಹಾಕಬೇಡಿ. ಸೊ ಎನಿವೇಸ್, ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಜಾಗದಲ್ಲಿ ನಾನು ಹೇಳ್ತೀನಿ ಇರೋದನ್ನು ಹೇಳ್ಬಿಡ್ತೀನಿ. ಮನುಷ್ಯರು ಸ್ಮಶಾನಕ್ಕೆ ಹೋದರೆ ಸಿಕ್ಕಾಪಟ್ಟೆ ನೆಗೆಟಿವ್ ವೈಬ್ರೇಷನ್ ಇರುತ್ತೆ. ನಾನಿವತ್ತು ಇಲ್ಲಿಗೆ ಬಂದೆ, ಒಂದು ಸಣ್ಣ 0.5% ಅಲ್ಲ, 0.1% ಅಲ್ಲ, 0% ಒಂದು ನೆಗೆಟಿವ್ ಎನರ್ಜಿ ಇಲ್ಲ. ತುಂಬ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ಇದೆ. ಒಂಥರ ಬೋಧೆ ಬರುತ್ತೆ. ಸ್ಮಶಾನಕ್ಕೆ ಹೋದರೆ ಬೋಧೆ ಬರುತ್ತೆ. ಇದು ಫ್ಯಾಕ್ಟು. ಏನೇ ಆಗಿರ್ಬೋದು ಬೋಧೆ ಬರುತ್ತೆ. ಆ ಬೋಧೆ ಇಲ್ಲಿ ಬಂದಿಲ್ಲ, ಯಾಕಂದರೆ ಇದಷ್ಟು ಪಾಸಿಟಿವ್ ಎನರ್ಜಿ ಇದೆ.
ಸೊ ಜನ ಬಿದಿಲು ಹಾಕೋದು ಮಾಡೋದು ಅದೆಲ್ಲ ಮತ್ತೆ ಮತ್ತೆ ರಿಪೀಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಮಾಡಕ್ಕೆ ಹೋಗ್ಬೇಡಿ. ಇದಕ್ಕೆ ಅಂತಾನೆ ಒಂದು ಜಾಗ ಇದೆ. ಅವ್ರು ಹೇಳಿದ್ದಾರೆ ನಾವೇನಿವತ್ತು ಅಲ್ಲಿ ಒಂದು ದುಡ್ಡು ಕೊಡ್ತೀವಿ. ಇವಾಗ ನಾವು ಮನುಷ್ಯರಿಗೆ ಹೋದ್ರೂ ಸ್ಮಶಾನಕ್ಕೆ ದುಡ್ಡು ಕೊಡಬೇಕು, ಸುಡೋಕ್ಕೂ ಸ್ಮಶಾನಕ್ಕೆ ದುಡ್ಡು ಕೊಡಬೇಕು. ದುಡ್ಡಿಲ್ಲ ಅಂದ್ರೆ ಜಗತ್ತು ನಡೆಯಲ್ಲ, ಅದು ಫ್ಯಾಕ್ಟ್. ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇನು ಮಾಡ್ತಾರೆ, ಅಲ್ಲಿ ಕೊಟ್ಟರೆ ಯಾವನೋ ಕುಡ್ಕೊಂಡು ಬಾರಲ್ಲಿ ಹೋಗಿ ಬಿದ್ಕೊಂಡು ಓಡಾಡ್ತಾನೆ. ಆದರೆ ಇಲ್ಲಲ್ಲ, ಇಲ್ಲಿ ಹಂಗಲ್ಲ. ಇಲ್ಲೇನು ದುಡ್ಡು ಕೊಡ್ತೀವಿ, ಇನ್ನೊಂದು ಪ್ರಾಣಿಗೆ ಅದನ್ನ ಟ್ರೀಟ್ಮೆಂಟಿಗೆ ಅಥವಾ ಅದಕ್ಕೆ ಮೆಡಿಕೇಶನ್ಸ್ಗಳಿಗೆ, ಊಟ ಹಾಕಕ್ಕೆ ಎಂಪ್ಲಾಯೀಸ್ ಅದು ನೋಡ್ಕೊಳ್ತಾ ಇರುವಂಥ ಎಂಪ್ಲಾಯೀಸ್ಗಳಿಗೆ ಯುಟಿಲೈಸ್ ಮಾಡ್ಕೊತಾರೆ. ಸೊ ಹಾಗಾಗಿ ಎರಡು ಯೋಚನೆ ಮಾಡಬೇಡಿ ದುಡ್ಡು ಖರ್ಚಾಗತ್ತೆ ಅಂತ. ಆ ಪ್ರಾಣಿಗಳು ನಿಮ್ಮ ಜೊತೆ ಇದ್ದಾಗ ಅಷ್ಟೇ ಪ್ರೀತಿ ಕೊಟ್ಟಿದೆಯಲ್ಲ, ಆ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ, ಆ ಪ್ರೀತಿ ಕೊನೆವರೆಗೂ ಕಾಪಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಜಾಗ. ಸರಿನಾ? ನಾನು ಜಾಸ್ತಿ ಏನೂ ಹೇಳಕ್ ಹೋಗಲ್ಲ, ಬಿಕಾಸ್ ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಎಲ್ಲಾನು ಹೇಳಿದ್ದಾರೆ. ವಾಲಂಟಿಯರ್ ಆಗಿ ಬಂದು ಕೆಲಸ ಮಾಡ್ಬೋದು, ಇಲ್ಲ ಇಂಟರ್ನ್ಶಿಪ್ಸ್ಗಳಿದೆ ಅಂತ ಹೇಳಿದ್ರು. ನಿಮ್ಗೆ ವೈಲ್ಡ್ ಲೈಫ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ಪ್ಲೀಸ್ ಬನ್ನಿ. ಹಾವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಏನೋ ತುಂಬ ಲೆಂತಿ ಆಗಿದೆ ವಿಡಿಯೋ ಅಂತ. ಸೊ ಅಡ್ರೆಸ್ ಹೇಳ್ಬಿಡ್ತೀನಿ. ಕೆಂಗೇರಿ, ನಮ್ಮ ಬೆಂಗಳೂರಿನ ಕೆಂಗೇರಿ BGS ಹಾಸ್ಪಿಟಲ್ ಪಕ್ಕಾನೇ ಇದೆ. BGS ಹಾಸ್ಪಿಟಲ್ ಪಕ್ಕಾನೇ. ನಿಮ್ಗೇನಾದರೂ ವೈಲ್ಡ್ ಲೈಫ್ ರೆಸ್ಕ್ಯೂ, ನಿಮ್ಮ ಮನೆಗೆ ಹಾವು ಬಂತು, ಹದ್ದುಗೆ ಏನೋ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ರೋಡಲ್ಲಿ ಬಿದ್ದಿದೆ, ನೈಸ್ ರೋಡಲ್ಲಿ ಬಿದ್ದಿದೆ, ನವಿಲ್ಗಳು ಜಾಸ್ತಿ ನೋಡ್ತೀವಿ, ಆ ಥರ ಏನಾದರೂ ಕಾಣಿಸ್ತು ಅಂತ ಅಂದರೆ ಅದನ್ನ ಎತ್ಕೊಂಡು ಗೋಣಿಚೀಲದಲ್ಲಿ ಹಾಕೊಂಡು ಹೋಗ್ಬಿಟ್ಟು ಅದ್ರ ಪುಕ್ಕ ಕಿತ್ಕೊಳ್ಳೋದಲ್ಲ ಕೆಲಸ, ಅದನ್ನ ರೆಸ್ಕ್ಯೂ ಮಾಡಬೇಕು. ಅಂಥದಕ್ಕೆ PFA ಅವ್ರು ಇರೋದು. ನಾನು ಹೇಳ್ತಿದ್ದೀನಲ್ಲ, ಸೊ ನೀವು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ವೈಲ್ಡ್ ಲೈಫ್ನ ರೆಸ್ಕ್ಯೂ ಮಾಡೋಕ್ಕೆ ಅಂತ ಇರ್ತಾರೆ. ಅವ್ರ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀನಿ, ಪ್ಲೀಸ್ ಅದನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವಾಗ ಯಾರಿಗೆ ಎಲ್ಲಿ ಏನು ಸಿಗುತ್ತೆ ಗೊತ್ತಿಲ್ಲ, ಯೂಸ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ಎಲ್ಲಾದ್ರೂ ಬಂದು ರೆಸ್ಕ್ಯೂ ಮಾಡ್ತಾರೆ. ನಿಮಗೆ ಮಕ್ಕಳದು ಸಮಾಧಿ ನೋಡಬೇಕು ಅಥವಾ ನಿಮ್ಮ ಮಕ್ಕಳದ್ದು ಏನಾದರೂ ಇದೆ ಅಂತ ಅಂದರೆ 24 hours ಓಪನ್ ಇರುತ್ತೆ, ನೀವು ಬರ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಬಟ್ ವೈಲ್ಡ್ ಲೈಫ್ ನಿಮಗೆ ಬೆಳಗ್ಗೆ 8 ಇಂದ 11 ತನಕ ಇರುತ್ತೆ. ಸೊ ಕಾಲ್ ಮಾಡಿ, ಪ್ರಾಣಿಗಳ ಮೇಲೆ ದಯೆ ಇರಲಿ ಪ್ಲೀಸ್. ಸೊ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. PFA ಪೀಪಲ್ ಫಾರ್ ಅನಿಮಲ್ಸ್, ಕೆಂಗೇರಿ BGS ಆಸ್ಪತ್ರೆ ಪಕ್ಕ ಇದೆ. ಆ್ಯಂಡ್ ಆಂಬುಲೆನ್ಸ್ ಕೂಡ ಇದೆ. ಇದು ಏನಕ್ಕೆ ಅಂತ ಹೇಳ್ತೀನಿ. ಇದು ಕಂಪ್ಲೀಟ್ ವೈಲ್ಡ್ ಲೈಫ್ ರೆಸ್ಕ್ಯೂ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ನೈಸ್ ರೋಡಲ್ಲಿ ಒಂದು ನವಿಲ್ ಸಿಕ್ತು, ಹದ್ದು ಏಟಾಗಿ ಬಿದ್ದಿತ್ತು ಅಂದರೆ ಕಾಲ್ ಮಾಡಿದ್ರೆ ಆಂಬುಲೆನ್ಸಲ್ಲಿ ಬರ್ತಾರೆ. ಆಂಬುಲೆನ್ಸಲ್ಲಿ ಆ ಮಕ್ಳನ್ನ ಕರ್ಕೊಂಬಂದು ಇಲ್ಲಿ ಟ್ರೀಟ್ಮೆಂಟ್ನ ಕೊಟ್ಟು ಅವ್ರನ್ನ ಕಂಪ್ಲೀಟ್ ರಿಕವರಿ ಆಗೋವರೆಗೂ ಇಲ್ಲ ಇಟ್ಕೊಂಡು ನಂತರ ಅವ್ರನ್ನ ವಾಪಸ್ಸು ವೈಲ್ಡ್ ಲೈಫಿಗೆ ಬಿಡ್ತಾರೆ. ಸೊ ಇದು ರೆಸ್ಕ್ಯೂಗೆ, ಅನಿಮಲ್ ರೆಸ್ಕ್ಯೂಗೆ ಇರುವಂಥ ಆಂಬುಲೆನ್ಸ್ಗಳು. ಓಕೆನಾ? ಫಸ್ಟ್ ಏಡ್ ಮಾಡಿ ಕರ್ಕೊಂಡು ನಾವು ಇಲ್ಲಿಗೆ ಬಂದಿರೋದು ಏನೋತರ ತುಂಬ ಶಾಂತಿಯಾಗಿದೆಯಪ್ಪ. ಮಕ್ಕಳಿಗೆ ಫ್ಯೂಚರಲ್ಲಿ ಇಲ್ಲಿ ಒಂದು ನೆಲೆ ಇದೆ ಅಂತ ಒಂದು ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಒಂಥರ ಶಾಂತವಾಗಿದೆ ಮನಸ್ಸು. ಭಾರ, ಅಯ್ಯೋ ನನಗೇನೋ ತಲೆ ಹೆಂಗೆಂಗೋ ಆಗ್ತಾ ಇದೆ, ಒಂಥರ ನಿಶಾ ಅಂತಾರೆ, ಆ ಥರ ಫೀಲೇ ಇಲ್ಲ. ಫ್ಯೂಚರಲ್ಲಿ ಮಕ್ಕಳಿಗೆ ಒಂದು ಜಾಗ ಇದೆ, ಅದೊಂದು ಸಂತೋಷ ಪಡಬೇಕು. ಒಂಥರ ನೆಗೆಟಿವ್ ಮೈಂಡೇ ಇಲ್ಲ ಇಲ್ಲಿ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು ವಿಷಯಗಳನ್ನ ತಿಳ್ಕೊಂಡು. ಬಟ್ ನನ್ನ ಮಕ್ಕಳನ್ನ ನೋಡಿಕೊಂಡು ನನಗೆ ತುಂಬಾ ನೋವು ಆಯಿತು. ಒಂಥರ 50-50 ಗುಡ್ ಮೆಮೊರೀಸ್, ಬ್ಯಾಡ್ ಮೆಮೊರೀಸ್ ಅಂತಾರಲ್ಲ, ಆ ರೀತಿ. ಲೈಫ್ ಮಸ್ಟ್ ಗೋ ಆನ್. ನೋಡಿ, ಮುಗಿಲೇಬೇಕು. ಹುಟ್ಟೋದ್ಮೇಲೆ ಸಾವು ಇದ್ದೇ ಇರಬೇಕು ಅಲ್ವಾ? ಅದನ್ನ ಕಂಪ್ಲೀಟ್ ಆಗಿ ನಾವು ಮಾಡ್ಬೇಕು. ಅದನ್ನ ಅದೇ ಎಲ್ಲರಿಗೂ ಮಾನವೀಯತೆ ಇರಬೇಕು, ಮಾನವೀಯತೆ ಫಸ್ಟ್ ಇರಬೇಕು. ಅದಕ್ಕೆ ಅಂತ ಒಂದು ಜಾಗ ಇದ್ದಾಗ ನಾವು ಅದನ್ನ ಯುಟಿಲೈಸ್ ಮಾಡ್ಕೋಬೇಕು. ದುಡ್ಡು ನೋಡಬಾರದು. ಅವ್ರ ಪ್ರೀತಿಗಿಂತ ದುಡ್ಡು ಏನೂ ಇಲ್ಲ, ವೇಸ್ಟ್. ಮನುಷ್ಯ ಸತ್ತರೆ ಎಷ್ಟಿಟ್ಟಿದ್ದಾನೆ ಅಕೌಂಟಲ್ಲಿ ನೋಡ್ರೆ ಬೇಗ ಬೇಗ ಬೂದಿ ಮಾಡಿಬಿಟ್ಟು ಬೇಗ ದಫರ್ ಮಾಡಿಬಿಟ್ಟು ಬೇಗ ಕೆಲಸ ಮುಗಿಸ್ಬಿಟ್ಟು ಅಕೌಂಟಲ್ಲಿ ಎಷ್ಟಿಟ್ಟಿದ್ದಾರೆ, ನಮ್ಮಪ್ಪ ಸಾಲ ಮಾಡೋಣ, ನಮ್ಮಮ್ಮ ಸಾಲ ಮಾಡೋಣ ಅಂತ ನೋಡ್ತಾರೆ. ಈ ಮಕ್ಳಿಗೆ ಯಾವುದೂ ಇಲ್ಲ ಯೋಚನೆ. ಇರೋ ತನಕ ಪ್ರೀತಿ ಕೊಟ್ಟರು, ಪ್ರೀತಿನೇ ಕೊನೆ ತನಕನೂ ಉಳಿಸೋಗ್ಬೇಕು. ಅದೊಂದು ಜಾಗ ಸಿಕ್ಕಿದೆ, ತುಂಬ ಸಂತೋಷ. ಸೊ ಪ್ರಾಣಿಗಳಿಗೆ ನೀರಿಡಿ ಅಂತ ಹೇಳ್ಬಿಟ್ಟು ನಮಗೆ PFA ಅವರು ಒಂದು ಪ್ರಾಣಿ ಪಕ್ಷಿಗಳಿಗೆ ಎರಡಕ್ಕೂ ಇಡ್ಬೋದು ಬೌಲ್ ಕೊಡ್ತಾ ಇದ್ದಾರೆ, ನೀರಿಡಿ ಅಂತ. ಅದು ಮಡಕೆದು ತಣ್ಣಗಿರುತ್ತೆ ಮಕ್ಕಳಿಗೆ. ನೋಡಿ ಇಲ್ಲಿ ಇಟ್ಟಿದ್ದಾರೆ ಅವರು. ಇವಾಗ ಸಮ್ಮರಲ್ಲಿ ನೀರಿಡಿ. ಸೊ ನಮಗೂ ಕೊಟ್ಟಿದ್ದಾರೆ, ನಾವು ನಮ್ಮ ಮಕ್ಕಳಿಗೆ ನೀರಿಡೋಣ. ಇಟ್ಟಿದ್ದೀವಿ ಆಲ್ರೆಡಿ, ಇನ್ಮೇಲೆ ಮಣ್ಣಲ್ಲಿ ಇಡೋಣ. ಪ್ಲಾಸ್ಟಿಕಲ್ಲಿ ಇಟ್ಟರೆ ತೂಕಕ್ಕೆ ಕಸ ಇವ್ರು ಎತ್ಕೊಂಡು ಹೊಟ್ಟೋಗ್ತು. ನಮ್ಮ ಜನ ಪ್ಲಾಸ್ಟಿಕ್ನು ಬಿಡಲ್ಲ, ಅದು ದೇವ್ಕೊಂಡು ಹೊಂಡೋಯ್ತಾರೆ. ಎಷ್ಟು ಪ್ಲಾಸ್ಟಿಕ್ ಇಟ್ಟಿದೀವಿ ಅಂದ್ರೆ ಬೇಜಾರಾಗುತ್ತೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಏನ್ ಮಾಡೋದು? ಸ್ಟೀಲ್ ಇಟ್ಟರು ಎತ್ಕೊಂಡು ಹೋಗ್ತಾರೆ, ಪ್ಲಾಸ್ಟಿಕ್ ಇಟ್ಟರು ಎತ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗ ಮಣ್ಣಿನ ಮಡಿಕೆ ಇಟ್ಬಿಟ್ರೆ ನೀರು ತಣ್ಣಗಿರುತ್ತೆ, ಮುಟ್ಟಕ್ಕೆ ಬರಲ್ಲ. ಇದನ್ನ ತೂಕಕ್ಕೆ ಹಾಕಕ್ಕೆ ನ್ಯಾಚುರಲ್ ಪ್ರಾಣಿ ಪಕ್ಷಿಗಳು ಬಂದು ಕುಡಿಯುತ್ತೆ. ಸೊ ಇದು ನೋಡ್ಬೋದು ಕಂಪ್ಲೀಟ್ಲಿ. ಅಲ್ಲಿ ಪಕ್ಕ ನಿಮ್ಗೆ BGS ಹಾಸ್ಪಿಟಲ್ ಇರೋದು. ಇದು ಗೇಟು, ಪಾರ್ಕಿಂಗು, ಇದಿಷ್ಟು ಅವರ ಒಂದು ಸ್ವಂತವಾಗಿ ಜಾಗ. ಸೊ ಡೋನರ್, ನೀವು ಡೊನೇಟ್ ಮಾಡ್ತೀನಿ ಅಂದ್ರೂ ಡೊನೇಟ್ ಮಾಡ್ಬೋದು. ಇಲ್ಲಿದೆ, ಅದು BGS ಆಸ್ಪತ್ರೆ. ಇಲ್ಲಿ ನಿಮ್ಗಿದೆ ನೋಡಿ, ಇದೆ ಪೆಟ್ ಕೇರ್ ಆ್ಯಂಡ್ ಕ್ಲಿನಿಕ್ ಇದೇನೆ. ಓಕೆ.